ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಗಳು ನಡೆದವು, ಹೋರಾಟ ನಡೆಯಿತು. ಆ ಹೋರಾಟ ನಡೆದಂತ ಸಂದರ್ಭದಲ್ಲಿ ಹತ್ತರಗಿಯಲ್ಲಿ ಕಲ್ಲು ತೂರಾಟ ಆಯಿತು. ಈ ಕಲ್ಲು ತೂರಾಟ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೂ ಕೂಡ ನಷ್ಟ ಆಯಿತು, ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ಈಗ ದಾಖಲಾಗಿದೆ. ಬೇಕು ಅಂತಲೇ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿಬರ್ತಾ ಇರೋದು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿತ್ತು. ಪಿಎಸ್ಐ ಆರ್ವಿ ಪಾಟೀಲ್ ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರೋದು. ಪೊಲೀಸ್ ಬಸ್ ಆಗಿರಬಹುದು, ಸರ್ಕಾರಿ ಬಸ್ಗಳಾಗಿರಬಹುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳಾಗಿರಬಹುದು, ಒಂದಷ್ಟು ಹಾನಿಗಳಾಗಿದೆ ಅನ್ನುವಂತಹ ಉಲ್ಲೇಖವನ್ನ ಎಫ್ಐಆರ್ ಕಾಪಿಯಲ್ಲೂ ಕೂಡ ಮಾಡಲಾಗಿದೆ. ಜೊತೆಯಲ್ಲಿ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈಗ ಆರೋಪಿಗಳು ಯಾರು, ಕಲ್ಲು ತೂರಾಟವನ್ನ ನಡೆಸಿದ್ಯಾರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮವ್ರಿಗೆ 11 ಜನಕ್ಕೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಇಬ್ಬರು ಇನ್ನ ಇನ್ಪೇಷಂಟ್ ಇದ್ದಾರೆ. ಒಬ್ಬರಿಗೆ ಫ್ರಾಕ್ಚರ್ ಆಗಿದೆ, ಒಬ್ಬರಿಗೆ ಹೆಡ್ ಇಂಜುರಿ ಇದೆ. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರೆ ಎಲ್ಲ ಅವರಿಗೆ ಈಗ ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತಾ ಇದೆ. ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ. ಅದನ್ನ ನೋಡಿಕೊಂಡು ಅವ್ರನ್ನ ಮುಂದಿನ ದಸ್ತಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅಲ್ಲಿ ಮಾಬಿತ್ತು, ಮಾಬಲ್ಲಿ ಎಲ್ಲರೂ ಕಲ್ಲು ಹೊಡೆದ್ರು ಅಂತ ಹೇಳ್ತಾ ಇಲ್ಲ ನಾವು. ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ. ಅದು ನೋಡಿಕೊಂಡು ಸಾಕ್ಷಿ ಆಧರಿಸ್ಬಿಟ್ಟು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ. ನಮ್ಮವ್ರಿಗೆ 11 ಜನಕ್ಕೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಸರ್ಕಾರ ನಿಗದಿ ಮಾಡಿದೆ. ಆದರೂ ಕೂಡ ಹಲವು ಕಡೆಗಳಲ್ಲಿ ಈಗ ಹೋರಾಟಗಳು ನಡೀತಾ ಇದೆ. ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ವಿಜಯಪುರದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಅಲ್ಲಿ ಇನ್ನೂ ಕೂಡ ರೈತರ ಕಿಚ್ಚು ಶಾಂತವಾಗಿಲ್ಲ. ಕಬ್ಬಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಿಸಿದೆ, ಆದರೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಬೇಕು ಅನ್ನುವಂಥದ್ದು ಈಗ ರೈತರ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಹೋರಾಟ ನಿರತರಿಗೆ ರೈತ ಮಹಿಳೆಯರು ಈಗ ಸಾಥ್ ಕೊಟ್ಟಿದ್ದಾರೆ. ರೈತರಿಗೆ ಊಟ ತಂದಿದ್ದಾರೆ. ದೇವರ ಹಿಪ್ಪರಗಿ ರೈತ ಮಹಿಳೆಯರು ಹೋರಾಟಗಾರರಿಗೆ ರೊಟ್ಟಿ ಬುತ್ತಿಯನ್ನ ತಂದುಕೊಟ್ಟು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಈಗ ಮಹಿಳೆಯರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರೋದು ಡಿಸಿ ಕಚೇರಿಯ ಬಳಿ. ಈ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಏನು ನಿಗದಿ ಮಾಡಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ. ಹಾಗಾಗಿ ಅದನ್ನ ಮರುಪರಿಶೀಲನೆ ನಡೆಸಬೇಕು ಅನ್ನುವಂಥದ್ದು ಈಗ ರೈತರು ಹೇಳ್ತಾ ಇರುವಂತಹ ವಿಚಾರ. ಅದೇ ನಿಟ್ಟಿನಲ್ಲಿ ಈಗ ಹೋರಾಟ, ಪ್ರತಿಭಟನೆ, ಧರಣಿಗಳು ಮುಂದುವರಿತಾ ಇದೆ. ಡಿಸಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಗಳು ನಡೆದವು, ಹೋರಾಟ ನಡೆಯಿತು. ಆ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಹತ್ತರಗಿಯಲ್ಲಿ ಕಲ್ಲು ತೂರಾಟ ಆಯಿತು. ಈ ಕಲ್ಲು ತೂರಾಟ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೂ ಕೂಡ ನಷ್ಟ ಆಯಿತು, ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ಈಗ ದಾಖಲಾಗಿದೆ. ಬೇಕು ಅಂತಲೇ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿಬರ್ತಾ ಇರೋದು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿತ್ತು. ಪಿಎಸ್ಐ ಆರ್ವಿ ಪಾಟೀಲ್ ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರೋದು. ಪೊಲೀಸ್ ಬಸ್ ಆಗಿರಬಹುದು, ಸರ್ಕಾರಿ ಬಸ್ಗಳಾಗಿರಬಹುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳಾಗಿರಬಹುದು, ಒಂದಷ್ಟು ಹಾನಿಗಳಾಗಿದೆ ಅನ್ನುವಂತಹ ಉಲ್ಲೇಖವನ್ನ ಎಫ್ಐಆರ್ ಕಾಪಿಯಲ್ಲೂ ಕೂಡ ಮಾಡಲಾಗಿದೆ. ಜೊತೆಯಲ್ಲಿ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈಗ ಆರೋಪಿಗಳು ಯಾರು, ಕಲ್ಲು ತೂರಾಟವನ್ನ ನಡೆಸಿದ್ಯಾರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮವ್ರಿಗೆ 11 ಜನಕ್ಕೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಇಬ್ಬರು ಇನ್ನ ಇನ್ಪೇಷಂಟ್ ಇದ್ದಾರೆ. ಒಬ್ಬರಿಗೆ ಫ್ರಾಕ್ಚರ್ ಆಗಿದೆ, ಒಬ್ಬರಿಗೆ ಹೆಡ್ ಇಂಜುರಿ ಇದೆ. ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿದ್ರೆ ಎಲ್ಲ ಅವರಿಗೆ ಈಗ ಸೂಕ್ತ
ಸೂಕ್ತ ಚಿಕಿತ್ಸೆ ಎಲ್ಲ ಕೊಡಲಾಗ್ತಾ ಇದೆ. ನಾವು ಈ ಬಗ್ಗೆ ಅಲ್ಲಿ ಯಮಕನಮರಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರು ಕಲ್ಲು ಹೊಡೆದಿದ್ದಾರೆ ಅವ್ರಿಗೆ ವಿಡಿಯೋಗಳೆಲ್ಲ ಕೆಲವಿದ್ದಾವೆ. ಅದನ್ನ ನೋಡಿಕೊಂಡು ಅವ್ರನ್ನ ಮುಂದಿನ ದಸ್ತಗಿರಿ ಮಾಡೋ ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅಲ್ಲಿ ಮಾವಿತ್ತು, ಮಾವಲ್ಲಿ ಎಲ್ಲರೂ ಕಲ್ಲು ಹೊಡೆದ್ರು ಅಂತ ಹೇಳ್ತಲ್ಲ ನಾವು. ಮತ್ತು ಅಲ್ಲಿ ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ನಮಗೆ ಸಿಕ್ಕಿದ್ದಾವೆ. ಅದು ನೋಡಿಕೊಂಡು ಸಾಕ್ಷಿ ಆಧರಿಸ್ಬಿಟ್ಟು ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತೀವಿ. ನಮ್ಮವ್ರಿಗೆ 11 ಜನಕ್ಕೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಸರ್ಕಾರ ನಿಗದಿ ಮಾಡಿದೆ. ಆದರೂ ಕೂಡ ಹಲವು ಕಡೆಗಳಲ್ಲಿ ಈಗ ಹೋರಾಟಗಳು ನಡೀತಾ ಇದೆ. ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ವಿಜಯಪುರದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಅಲ್ಲಿ ಇನ್ನೂ ಕೂಡ ರೈತರ ಕಿಚ್ಚು ಶಾಂತವಾಗಿಲ್ಲ. ಕಬ್ಬಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಿಸಿದೆ. ಆದರೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಬೇಕು ಅನ್ನುವಂಥದ್ದು ಈಗ ರೈತರ ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಹೋರಾಟ ನಿರತರಿಗೆ ರೈತ ಮಹಿಳೆಯರು ಈಗ ಸಾಥ್ ಕೊಟ್ಟಿದ್ದಾರೆ. ರೈತರಿಗೆ ಊಟ ತಂದಿದ್ದಾರೆ. ದೇವರ ಹಿಪ್ಪರಗಿ ರೈತ ಮಹಿಳೆಯರು ಹೋರಾಟಗಾರರಿಗೆ ರೊಟ್ಟಿ ಬುತ್ತಿಯನ್ನ ತಂದುಕೊಟ್ಟು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಈಗ ಮಹಿಳೆಯರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರೋದು ಡಿಸಿ ಕಚೇರಿಯ ಬಳಿ. ಈ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಏನು ನಿಗದಿ ಮಾಡಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ. ಹಾಗಾಗಿ ಅದನ್ನ ಮರುಪರಿಶೀಲನೆ ನಡೆಸಬೇಕು ಅನ್ನುವಂಥದ್ದು ಈಗ ರೈತರು ಹೇಳ್ತಾ ಇರುವಂತಹ ವಿಚಾರ. ಅದೇ ನಿಟ್ಟಿನಲ್ಲಿ ಈಗ ಹೋರಾಟ, ಪ್ರತಿಭಟನೆ, ಧರಣಿಗಳು ಮುಂದುವರಿತಾ ಇದೆ. ಡಿಸಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಗಳು ನಡೆದವು, ಹೋರಾಟ ನಡೆಯಿತು. ಆ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ಹತ್ತರಗಿಯಲ್ಲಿ ಕಲ್ಲು ತೂರಾಟ ಆಯಿತು. ಈ ಕಲ್ಲು ತೂರಾಟ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೂ ಕೂಡ ನಷ್ಟ ಆಯಿತು. ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪಿಎಸ್ಐ ಆರ್ವಿ ಪಾಟೀಲ್ ದೂರನ್ನ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ಈಗ ದಾಖಲಾಗಿದೆ. ಬೇಕು ಅಂತಲೇ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿತ್ತು. ಪಿಎಸ್ಐ ಆರ್ವಿ ಪಾಟೀಲ್ ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿರೋದು. ಪೊಲೀಸ್ ಬಸ್ ಆಗಿರಬಹುದು, ಸರ್ಕಾರಿ ಬಸ್ಗಳಾಗಿರಬಹುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳಾಗಿರಬಹುದು, ಒಂದಷ್ಟು ಹಾನಿಗಳಾಗಿದೆ ಅನ್ನುವಂತಹ ಉಲ್ಲೇಖವನ್ನ ಎಫ್ಐಆರ್ ಕಾಪಿಯಲ್ಲೂ ಕೂಡ ಮಾಡಲಾಗಿದೆ. ಜೊತೆಯಲ್ಲಿ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈಗ ಆರೋಪಿಗಳು ಯಾರು, ಕಲ್ಲು ತೂರಾಟವನ್ನ ನಡೆಸಿದ್ಯಾರು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ 11 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮವ್ರಿಗೆ 11 ಜನಕ್ಕೆ ಕಲ್ಲು ತೂರಾಟದಲ್ಲಿ ಗಾಯ ಆಗಿದೆ. ಅದರಲ್ಲಿ 2 ಇನ್ನ ಇನ್ಪೇಷಂಟ್ ಇದ್ದಾರೆ. ಒಬ್ಬರಿಗೆ ಫ್ರಾಕ್ಚರ್ ಆಗಿದೆ.